ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಿ 6 ಎಕರೆ 17 ಗುಂಟೆ ಜಮೀನಿಗೆ ಸಂಬಂಧಿಸಿದ ವಿವಾದ ತೀವ್ರಗೊಂಡಿದೆ. ಹಣಕಾಸಿನ ವ್ಯವಹಾರದಿಂದ ಆರಂಭವಾದ ಜಮೀನು ವಿವಾದ ಇದೀಗ ಖರೀದಿದಾರರಿಗೂ ತಲೆನೋವಾಗಿ ಪರಿಣಮಿಸಿದೆ ಎನ್ನಲಾಗಿದೆ. ಸರ್ವೆ ನಂಬರ್ 7/4ರ ಜಮೀನಿಗೆ ಸಂಬಂಧಿಸಿದಂತೆ ಸಂಜೀವ ನಾಯಿಕ ಹಾಗೂ ಸಿದ್ದಪ್ಪ ನಾಯಿಕ ನಡುವೆ ವ್ಯಾಜ್ಯವಿದೆ. ಸಿದ್ದಪ್ಪ ನಾಯಿಕರಿಂದ ಸಾಲ ಪಡೆದಿದ್ದ ಸಂಜೀವ ನಾಯಿಕ ಹಣವನ್ನ ಮರಳಿ ನೀಡುವುದಾಗಿ ಹೇಳಿ ಜಮೀನನ್ನ ಮರಳಿ ನೀಡುವಂತೆ ಮನವಿ ಮಾಡಿದ್ದರು. ಸಿದ್ದಪ್ಪ ನಾಯಿಕ ಒಪ್ಪುತ್ತಿಲ್ಲ ಎಂದು ಸಂಜೀವ ನಾಯಿಕ ಆರೋಪಿಸಿದ್ದಾರೆ. ಈ ನಡುವೆ ಜಮೀನನ್ನ ಖರೀದಿಸಿರುವ ಹೊನ್ನಪ್ಪ ಲಗಳಿ ಕೃಷಿ ಕೆಲಸಕ್ಕೆ ತೆರಳಿದಾಗ ಜಮೀನಿಗೆ ಕಾಲಿಟ್ಟರೆ ಹೊಡೆಯುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿದ್ದು ಕುಟುಂಬದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ದಾರೆ. ಏನಂದ್ರೆ ಅಲಕನೂರು ಗ್ರಾಮದ 7/4 ಸರ್ವೆ ನಂಬರ್ ಅಲ್ಲಿ ಸಂಜು ಲಕ್ಷ್ಮಣ್ ಶಂಕರ್ ಶೆಟ್ಟಪ್ಪ ಹಾಗೂ ಲಕ್ಷ್ಮೀಬಾಯಿ ಶಂಕರ್ ಶೆಟ್ಟಪ್ಪ ಹಾಗೂ ಲಕ್ಷ್ಮಣ್ ಶಂಕರ್ ಶೆಟ್ಟಪ್ಪ ಇವರ ಜಮೀನನ್ನು ನನ್ನ ಹೆಂಡತಿಯಾದ ಸುನೀತಾ ಲಗಳಿ ಅವರಿಗೆ ಬರೆದು ಕೊಟ್ಟಿರುತ್ತಾರೆ. ಸದರಿ ಆ RTC ಪಹಣಿ ಇಲ್ಲಿರುತ್ತದೆ. ಈ ಜಮೀನಿಗೆ ನೀರು ಹಾಸಲು ಹೋದಾಗ ಸಿದ್ದಪ್ಪ ಲಕ್ಕಪ್ಪ ನಾಯ್ಕ್ ಹಾಗೂ ಸಿದ್ದರಾಮ್ ಲಕ್ಕಪ್ಪ ನಾಯ್ಕ್, ಶಿವಪುತ್ರ ಕರಿಯಪ್ಪ ನಾಯ್ಕ್, ಮಾದೇವ್ ಕರಿಯಪ್ಪ ನಾಯ್ಕ್ ಇವರು 4 ಜನ ಕೂಡಿ ನಮಗೆ ಜೀವ ಬೆದರಿಕೆ ಹಾಕೋದು ಅಥವಾ ನಮ್ಮ ಆಳುಗಳು ಆ ಜಮೀನಿಗೆ ನೀರು ಹಾಯಿಸಲು ಹೋದಾಗ ನಿಮ್ಮನ್ನು ಹೊಡಿತೀನಿ ಬಡಿತೀನಿ ಅಂತ ಇದನ್ನು ಮಾಡೋದು. ಅದು ಹಾಗೆ ಇವರು ಸಂಜುಗೆ ಮತ್ತು ಅವರಿಗೆ ಏನಿದೆ ನಮಗೆ ಅದು ಗೊತ್ತಿಲ್ಲ. ಆದ್ರೆ ನಾವು ಇವರ ಜಮೀನನ್ನು ನಾವು ತೆಗೆದುಕೊಂಡಿರುತ್ತೇವೆ. ಸದರಿ ನಮ್ಮ ಆಳುಗಳಿಗೆ ಹೋದಾಗ 11/8/2026 ನೀರು ಹಾಯಿಸಲು ಹೋದಾಗ ನಿಮ್ಮನ್ನು ಕಡಿತೀವಿ ಮತ್ತು ಬಡಿಯುತ್ತೀವಿ ಎಂದು ನಮ್ಮ ಮೇಲೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಅದೇ ಕಾರಣ ನಾವು 12/8/2026 ಬಂದು ಹರಗಿರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುತ್ತೇವೆ. ದೂರಿನ ವಿಚಾರವಾಗಿ ಅವರು ಚೋಗಲಾ ಸರ್ ಅಂತ ಅವರು ಬಂದು ಅದನ್ನು ವಿಚಾರಣೆ ಮಾಡಿ ನಾವು ಜಗಳಾಡಬಾರ್ದು ಅಂತ ಬಡದಾಡಬಾರ್ದು ಅಂತ ಅಲ್ಲಿಂದ ಜಮೀನಿನಿಂದ ನಮ್ಮನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕುಣಿಸಿರುತ್ತಾರೆ. ಆದ ಕಾರಣ ಅದೇ ದೂರನ್ನು ನಮಗೆ ಹಿಂದೂ ಪಡೆದುಕೊಳ್ಳದಿದ್ದರೆ ನಿಮ್ಮ ಮೇಲೆ ಸುಳ್ಳು FIR ಅನ್ನು ಮಾಡಿಸುತ್ತೇವೆ ಎಂದು ಸುಳ್ಳು MLC ಮಾಡಿಸಿ ನಮಗೆ ಧಮಕಿ ಹಾಕುತ್ತಿದ್ದಾರೆ. ಹಾಗೆ ಮತ್ತೆ ಇನ್ನೊಂದು ಅಂದ್ರೆ ಈ ಜಮೀನು ವಿಚಾರಕ್ಕೆ ನೀವು ಈ ಜಮೀನಿಗೆ ಬರಬಾರದಂತ ನಮಗೆ ದಿನಾರು ಡೈಲಿ ಬಂದು ಮನೆಗೆ ಕಿರಿಕಿರಿ ಮಾಡ್ತಿದ್ದಾರೆ. ಹಾಗೂ ಮತ್ತೀಗ ಇದನ್ನು ಒಂದು ಸುಳ್ಳು MLC ಮಾಡಿಸಿ ನಿಮ್ಮ ಮೇಲೆ ಒಂದು FIR ಮಾಡಿಸ್ತೀವಿ ಅಂತ ನಮಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಹಾಗೂ ಸತ್ಯಾಸತ್ಯತೆ ತಿಳಿಯದೆ ಕೆಲವು ಮಾಧ್ಯಮಗಳು ನಮ್ಮ ವಿರುದ್ಧ ಸುಳ್ಳು ಸುದ್ದಿಯನ್ನು ಹೊರಡಿಸುತ್ತಿದ್ದಾವೆ. ಅದು ಸತ್ಯಾಸತ್ಯತೆ ಏನು ಇದೆ ಎಂದು ತಿಳಿದು ಅವರು ಮಾಧ್ಯಮದವರು ಈ ಸುದ್ದಿಯನ್ನು ಪ್ರಸಾರ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಈಗ ಇವರು ಸಿದ್ದರಾಮ್ ಮತ್ತು ಹಾಗೂ ಲಕ್ಕಪ್ಪ, ಶಿವಪುತ್ರ ಕರಿಯಪ್ಪ ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮಾನ್ಯ PSI ಸಾಹೇಬ್ರ ಹರಿವರಿಗೆ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತೇವೆ. ಸದರಿ ಈ ಜಮೀನನ್ನು ನಮಗೆ ನೀಡಿದವರು ಸಂಜು ಲಕ್ಷ್ಮಣ್ ನಾಯ್ಕ್ ಇವರು ಮಾತಾಡ್ತಾರೆ. ನಾವ ಹೊನ್ನಪ್ಪ ಅವ್ರಿಗೆ ಲಗಳಿ ಅವ್ರಿಗೆ ಹೊಲ ಕೊಟ್ಟಿವ್ರಿ. ಈಗ ಹೊಳ್ಳಿ ಮೊದಲ್ ನಾವ್ ಆಗ ಅವ್ರ ಕಡೆ ಬಡ್ಡಿ ಹಂಗ ನೋಂದ್ ಮಾಡ್ಕೊಂಡ ರೊಕ್ಕ ಕೊಟ್ಟಿದ್ರಿ. ಅವ್ರ 1,70,000 ರೀ. ಅದನ್ನ ಈಗ 10 ಬಡ್ಡಿ ಹಂಗ 10 ಲಕ್ಷ ರೂಪಾಯಿ ಅಂತ ಕೇಳಾಕತ್ತಾರ್ರಿ ಅವ್ರೀಗ. ನಾವ್ ಈಗ ಅದ್ನ ರೊಕ್ಕ ನಿಮ್ಗೆ ವಾಪಸ್ ಕೊಡ್ತೀವಿ, ಹೊಳ್ಳಿ ಏನೈತಿ ನಮ್ ಹೊಲ ನಮ್ಗ್ ಕೊಡ್ರಿ ಅಂತ ನಾವ್ ಕೇಳಾಕತ್ತಿದ್ವಿ ಅವ್ರನ್ನ. 1,70,000 ರೂಪಾಯಿ ತಗೊಂಡಿವ್ರಿ. ಬಡ್ಡಿ ಎಲ್ಲಾ ಕೂಡಿ ಚಕ್ರ ಬಡ್ಡಿ ಇವನ್ನ ಮಾಡಿ 10 ಲಕ್ಷ ಮಾಡ್ಯಾರ್ರಿ ಅವ್ರು. ಸಿದ್ದರಾಮ್ ನಾಯ್ಕ್ರಿ, ಶಿಪು ನಾಯ್ಕ ಇವ್ರ ಅಷ್ಟು ಅಂತಂಬ್ರದಾರ್ರಿ ಅಷ್ಟು ಇವ್ರಿ. ಮಾತುಕತೆ ಏನಿಲ್ರಿ, ನಾವ್ ರೊಕ್ಕ ನಾವು ನಿಮ್ಗೆ ಕೊಟ್ಟು ನಮ್ಗ ಹೊಲ ಬಿಡ್ಬೇಕು ಅನ್ನೋದು ಇರ್ತಾರೆ. ಅದು ನಾವು 1,70,000 ರೂಪಾಯಿ. ಈಗ 10 ಲಕ್ಷ ರೂಪಾಯಿ ಬೇಡಾಕೈತಿ. ಕೊಡ್ತೀವ್ರಿ ನಾವು. ಅವ್ರ ರೊಕ್ಕ ವಸ್ತು ಕೊಟ್ರಿ ನಮ್ಮ ಹೊಲ ಅವ್ರ ಏನ್ ಈಗ ಅದನ್ನ ನೋಂದ್ ಮಾಡೋ ಮುಂದೆ ಏನ್ ಎಷ್ಟು ಕೊಟ್ಟಿದ್ರಲ್ಲ ಅಷ್ಟು ಕೊಟ್ಟ ನಮ್ಮ ಹೊಲ ನಾವು ಇದ್ ಮಾಡ್ಕೊತೀವ್ರಿ. ಅವ್ರ ರೊಕ್ಕ ತಗೋದಿಲ್ಲತ್ತಾರ್ರಿ, ಅವ್ರ ಹೊಲಾನ ಬೇಕತ್ತಾರ್ರಿ. ಅವ್ರು ಈಗ ನಮ್ಗ ಹೊಲ ಬೇಕ್ರಿ, ಏನೈತ್ರಿ ನಾವ ಏನೈತಿ ಅವ್ರ ರೊಕ್ಕ ಕೊಟ್ರೆ ನಮ್ ಹೊಲ ನಾವ ತಗೋತೀವ್ರಿ. ಒಂದೆಡೆ ಜಮೀನಿನ ಹಕ್ಕಿನ ವಿವಾದ, ಮತ್ತೊಂದೆಡೆ ಬೆದರಿಕೆಯ ಆರೋಪ. ಈ ಜಮೀನು ವ್ಯಾಜ್ಯಕ್ಕೆ ಕೊನೆ ಯಾವಾಗ? ನ್ಯಾಯ ಯಾರ ಪರ? ದಾಖಲೆಗಳ ಆಧಾರದ ಮೇಲೆ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತಂದು ನ್ಯಾಯ ಒದಗಿಸಬೇಕೆಂಬುದು ಸಂಬಂಧಪಟ್ಟವರ ಒತ್ತಾಯ. ಪ್ರತಿನಿಧಿ ಮಹಾದೇವ ಕಾಂಬಳೆ.